ಯಾಕೆಂದ್ರೆ ಹಸಿವು ಅವ್ರಿಗಿದೆ, ನಿರುದ್ಯೋಗಿಗಳಿಗೆ ಬಡವರಿಗೆ ಹಸಿವಿದೆ, ಅವರೇ ಹೋರಾಟಕ್ಕೆ ಬರೋದು. ಹಾಗಾಗಿ ಈ ನೀರಿನ ಹೋರಾಟ ಸನ್ಮಾನ್ಯ ಗೋವಿಂದಪ್ಪನವ್ರ ನೇತೃತ್ವದಲ್ಲಿ ತಾರ್ಕಿಕ ಅಂತ್ಯ ಇನ್ನು 3 ದಿವಸದಲ್ಲಿ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು ರಾಜ್ಯದ ಸರ್ಕಾರದ ಗಮನಕ್ಕೆ ಹೋಗುತ್ತೆ. ಹೆಚ್ಚು ಕಡಿಮೆ ಗೋವಿಂದಪ್ಪನವ್ರು ಕರೆದ್ರೆ ನೀವೆಲ್ಲರೂ ಸೇರಿ ಅವ್ರನ್ನ ಕಾರನ್ನು ಕೂರಿಸ್ಕೊಂಡು ಒಂದ್ ಸ್ವಲ್ಪ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಆದ್ರೂ ನಡೀತಾರೆ ನಮ್ಮ ಜೊತೆ. ನಾವೆಲ್ಲ ಪಾದಯಾತ್ರೆ ವಿಧಾನಸೌಧರು ಕೂಡ ಮಾಡ್ಲಿಕ್ಕೆ ನಾವು ತಯಾರಾಗೋಣ ಅಂತ ಈ ಸಂದರ್ಭದಲ್ಲಿ ಕರೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೆಡಿಎಸ್ ಅಧ್ಯಕ್ಷರಾದಂತ ಗಣೇಶ್ನವರು ಅದಕ್ಕಿಂತ ಮುಂಚೆ ಅಧ್ಯಕ್ಷ ಮುಗಿಸ್ಬಿಡ್ಲಿ ಬಸಣ್ಣವರು ಕಾರಹಳ್ಳಿ ನಾಯಕರಾದ ಬಸಣ್ಣವ್ರು ಮಾತಾಡ್ತಾರೆ. ನಮ್ಮ MP ಶಂಕರ್ ಅವರು ಈ ಕಡೆ ಬರ್ಬೇಕು, ಮುಂದೆ ಅವರೇ ಮಾತಾಡುದು. ಈಗ JDS ನ ಗಣೇಶ್ ಅವರು ಮಾತಾಡಿದ ಮೇಲೆ ಅವ್ರು ಮಾತಾಡ್ಬೇಕು, ದಯಮಾಡಿ ಬರ್ಬೇಕು. ಹೊಸದುರ್ಗ ತಾಲೂಕಿನ